ಒಂದೂರಲ್ಲಿ ಅಜಯ್ ಮತ್ತು ವಿಜಯ್ ಅನ್ನೋ ಗೆಳೆಯರಿರ್ತಾರೆ. ಅಜಯ್ ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿದ್ದರೆ ವಿಜಯ್ ಯಾವಾಗಲೂ ಸುಳ್ಳು ಹೇಳ್ತಾ ಅಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿರ್ತಾನೆ. ಒಂದು ದಿನ ಇಬ್ಬರು ಮಾರ್ಕೆಟ್ ದಾರಿಯಲ್ಲಿ ಹೋಗ್ತಿರುವಾಗ ರಸ್ತೆ ಮಧ್ಯದಲ್ಲಿ ಹಣದ ಕೈಚೀಲ ಬಿದ್ದಿರುವುದನ್ನು ನೋಡ್ತಾರೆ. ಆಗ ವಿಜಯ್, ನೋಡೋ ಅಜಯ್, ಅಲ್ಲೊಂದು ಕೈಚೀಲ ಬಿದ್ದಿದೆ, ಅದರಲ್ಲಿ ತುಂಬ ಹಣವಿರ್ಬೋದು, ನಾವದನ್ನು ತಗೊಳ್ಳೋಣ ಅಂತ ಹೇಳ್ತಾನೆ. ಆಗ ಅಜಯ್, ಹೇ, ಅದು ತಪ್ಪು, ಅದನ್ನು ಕಳೆದುಕೊಂಡಿರೋರು ತುಂಬ ಚಿಂತೆಯಲ್ಲಿರ್ಬೋದು, ಅದನ್ನು ಅವರಿಗೆ ತಲುಪಿಸೋಣ ಅಂತ ಹೇಳ್ತಾನೆ. ಆಗ ವಿಜಯ್, ನೋಡೋ ಅಜಯ್, ಆ ಹಣದಿಂದ ನಾವು ಚಾಕ್ಲೇಟ್ಸ್, ಆಟ ಸಾಮಾನುಗಳನ್ನು ತಗೊಳ್ಬೋದು, ಒಮ್ಮೆ ಯೋಚಿಸು ಅಂತ ಹೇಳ್ತಾನೆ. ಅವನ ಮಾತಿಗೆ ಕಿವಿಗೊಡದ ಅಜಯ್ ಆ ಕೈಚೀಲವನ್ನು ಎತ್ತಿಕೊಂಡು ಮುಂದೆನೇ ಅದನ್ನು ಹುಡುಕಾಡ್ತಾ ಇರೋ ಅದರ ಮಾಲೀಕನಿಗೆ ಒಪ್ಪಿಸ್ತಾನೆ. ಇದರಿಂದ ತುಂಬ ಸಂತೋಷಗೊಂಡ ಮಾಲೀಕ ಅಜಯ್ನನ್ನು ಎಲ್ಲರ ಮುಂದೆನೂ ಧನ್ಯವಾದ ಹೇಳಿ ಕೊಂಡಾಡ್ತಾನೆ. ಅದರಿಂದ ಸ್ವಲ್ಪ ದುಡ್ಡನ್ನೂ ಅವನಿಗೆ ಕೊಡ್ತಾನೆ. ಮಾರ್ಕೆಟ್ನ ಅಂಗಡಿಯವರು ಕೂಡ ಅಜಯ್ ಬಗ್ಗೆ ಒಳ್ಳೆ ಮಾತುಗಳಿಂದ ಹೊಗಳ್ತಾ ಇರ್ತಾರೆ. ಇದನ್ನೆಲ್ಲ ಹಿಂದೆಯಿಂದನೇ ನೋಡಿದ ವಿಜಯ್ಗೆ ಮೊದಲಿಗೆ ಸ್ವಲ್ಪ ಬೇಸರ ಆದರೂ ಅಜಯ್ಗೆ ಸಿಕ್ಕ ಗೌರವ ನೋಡಿ ತುಂಬ ಖುಷಿ ಪಡ್ತಾನೆ. ಆಗ ಅಜಯ್ ವಿಜಯ್ ಹತ್ರ ಬಂದು, ನೋಡು ವಿಜಯ್, ಪ್ರಾಮಾಣಿಕತೆಗೆ ತಡವಾದರೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ, ಅದಕ್ಕೆ ಬದಲು ಸುಳ್ಳು ಹೇಳಿ ಸುಲಭ ದಾರಿಯನ್ನು ಹಿಡಿಬಾರ್ದು ಅಂತ ಹೇಳಿ ಇಬ್ಬರು ಖುಷಿಯಿಂದ ಮನೆಗೆ ವಾಪಸ್ ಆಗ್ತಾರೆ. ಈ ಕಥೆಯ ಸಾರಾಂಶ ಏನಂದರೆ, ಪ್ರಾಮಾಣಿಕತೆಯೇ ಉತ್ತಮ ನೀತಿ.